ರಿಪೋರ್ಟ್ ನಿಮ್ದೇ ತಾನೆ? ಹೌದು ಸರ್. ಇದರಲ್ಲಿರೋ ವಿವರಗಳೆಲ್ಲ ತುಂಬಾ ಚೆನ್ನಾಗಿ ಗೊತ್ತಲ್ವಾ ನಿಮ್ಗೆ? ನಾನು ನಿದ್ರೆಯಲ್ಲಿ ಕೇಳಿದ್ರು ಹಾಗೆ ಹೇಳ್ತೀನಿ. ಯಾಕೆ ಚೆನ್ನಾಗಿ ಬಾಯ್ಪಾಠ ಆಗಿದೆಯಾ? ಸ್ಟೇಷನ್ ಇಂದ ತಪ್ಪಿಸ್ಕೊಂಡವರು ಔಷಧಿ ತಗೊಳಕ್ ಹೋದ ಮೆಡಿಕಲ್ ಶಾಪ್ ಪೊಲೀಸ್ ಸ್ಟೇಷನ್ ಇಂದ ಎಷ್ಟು ದೂರದಲ್ಲಿದೆ? ಅಂಗಡಿ ಹೆಸರು ಓಮ್ ಮೆಡಿಕಲ್ಸ್, ಸೇಲ್ಸ್ ಮ್ಯಾನ್ ಹೆಸರು ಮಿಸ್ಟರ್ ವಿನೋದ್. ಬಾಯ್ಪಾಠ ಮಾಡೋದ್ರಲ್ಲೇ ಲೋಪಿಸಬಾರ್ದು. ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ಪ್ರಶ್ನೆ, ಪೊಲೀಸ್ ಸ್ಟೇಷನ್ ಟು ಮೆಡಿಕಲ್ ಶಾಪ್ ಎಷ್ಟು ದೂರ ಇದೆ? ಅದು ಬಂದು ಸ್ವಲ್ಪ ದೂರ ಇದೆ ಅನ್ಕೊಂಡಿದ್ದೀನಿ. ಸರಿ, ಅದು ಹೋಗ್ಲಿ ಬಿಡಿ. ತಪ್ಪಿಸ್ಕೊಂಡವರು ಟ್ರೀಟ್ಮೆಂಟ್ ತಗೊಂಡಂತಹ ಡಾಕ್ಟರ್ ಮಹೇಶ್ ಅವರ ಕ್ಲಿನಿಕ್ ಮೆಡಿಕಲ್ ಶಾಪ್ಗೂ ಎಷ್ಟು ದೂರ ಆಗುತ್ತೆ? ಆ ಕ್ಲಿನಿಕ್ ಪೊಲೀಸ್ ಸ್ಟೇಷನ್ ನ ಯಾವ ದಿಕ್ಕಲ್ಲಿದೆ? ಮೈ ಲಾರ್ಡ್ಸ್, ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್. ಎದುರಾಳಿ ವಕೀಲರು ಸಾಕ್ಷಿಗೆ ಭಯ ಪಡಿಸೋ ತರ, ಕನ್ಫ್ಯೂಸ್ ಆಗೋ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೆದರ್ಕೊಳ್ಳೋಕೆ ಇವರೇನು ಸಾಮಾನ್ಯದವರ? ಇನ್ಸ್ಪೆಕ್ಟರು, ಈ ಕೇಸ್ನ ಎಂಕ್ವೈರಿ ಆಫೀಸರ್ ಕೂಡ. ಮೈ ಲಾರ್ಡ್ಸ್, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. Allow the counsel to proceed in his own way. Don't interrupt. Please, sit down. ಕೂತ್ಕೊಳ್ಳಿ. ಕಂಟಿನ್ಯೂ. ಅದು ಬಂದು ಗೊತ್ತಿಲ್ಲ, ನೆನಪಿಲ್ಲ. ಮೂದೇವಿ ಎರಡನ್ನು ಸೇರಿಸಿ ಹೇಳ್ಬಿಟ್ಟ. ಒಂದ್ ತಿಂಗಳಿಂದ ಖುದ್ದಾಗಿ ಮಾಡಿರೋ ಎಂಕ್ವೈರಿ ಇಷ್ಟ ಬೇಗ ಮರ್ತು ಹೋಯ್ತಾ? ನನ್ನ ಪ್ರಕಾರ ಈ ವಿಚಾರಣೆನೇ ನಡೆದಿಲ್ಲ. ಈ ರಿಪೋರ್ಟ್ ನಿಮ್ದು ಅಲ್ವೇ ಅಲ್ಲ. ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಮೈ ಲಾರ್ಡ್ಸ್. ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಟು ದಿಸ್ ಸಜೆಷನ್ಸ್. ಕೌನ್ಸಿಲ್, ನೀವು ಹೇಳ್ತಿರೋದಕ್ಕೆ ಆಧಾರ ಇದೆಯಾ? ಮೈ ಲಾರ್ಡ್ಸ್, ನಾನು ಖುದ್ದಾಗ ಆ ಜಾಗಕ್ಕೆ ಹೋಗಿದ್ದೆ. ತಪ್ಪಿಸ್ಕೊಂಡವರು ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳ್ತಾರಲ್ಲ, ಆ ಡಾಕ್ಟರ್ ಮಹೇಶ್ ಅವರ ಕ್ಲಿನಿಕ್ ಪೊಲೀಸ್ ಸ್ಟೇಷನ್ ಬಲಭಾಗದಿಂದ 2 ಕಿಲೋಮೀಟರ್ ಆಗುತ್ತೆ. ಮೆಡಿಸಿನ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿರೋ ಮೆಡಿಕಲ್ ಶಾಪ್ ಸ್ಟೇಷನ್ ಎಡಭಾಗದಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ. ಸೊ ತಪ್ಪಿಸ್ಕೊಂಡಿರೋ 3 ಜನ ಪೊಲೀಸ್ ಸ್ಟೇಷನ್ ನ ಬಲಭಾಗದಲ್ಲಿ 2 ಕಿಲೋಮೀಟರ್ ಓಡ್ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಮೆಡಿಸಿನ್ ಬರೆಸ್ಕೊಂಡು ಅದೇ ಸ್ಟೇಷನ್ ಮುಂದೆ ಮತ್ತೆ 3 ಕಿಲೋಮೀಟರ್ ಓಡ್ಕೊಂಡು ಬಂದು ಮೆಡಿಸಿನ್ ತಗೊಂಡ್ರು ಅನ್ನೋದು ಇನ್ಸ್ಪೆಕ್ಟರ್ ಭಾಷಂ ಅವರ ರಿಪೋರ್ಟ್ ಹೇಳ್ತಾ ಇದೆ. ತಪ್ಪಿಸ್ಕೊಂಡು ಓಡ್ ಹೋದವರು ಪೊಲೀಸ್ ಸ್ಟೇಷನ್ ಮುಂದೆ ಫ್ಯಾಷನ್ ಶೋನ ಮಾಡ್ತಿರ್ತಾರೆ. ಖುದ್ದಾಗಿ ವಿಚಾರಣೆ ಮಾಡಿದವರು ಇಂಥ ರಿಪೋರ್ಟ್ ಕೊಡ್ತಾರೆ. Download ShareChat.